ಖುಷಿ. RR ಸಿನಿಮಾನೂ ಮಾಡಿದ್ದೀವಿ, 7 ಸಿನಿಮಾನೂ ಮಾಡಿದ್ದೀವಿ. ಆದರೆ ಈ ಥರ 3 ಸಿನಿಮಾದವರು ಒಟ್ಟಿಗೆ ಸೇರ್ತೀವಿ ಅಂತಾರಲ್ಲ, ಅದು ತುಂಬ ಖುಷಿ ಆಗತ್ತೆ. ಆ ಭಾವನೆಗೆ ಕಿಶನ್ ಎಲ್ಲ ಬಾಪ ಬಂದ್ಬಿಡಿ, ತಿರ್ಗಾ ರಗಳೆ ಮಾಡೋದು ಬೇಡ. ಬಾರೋ ನಮ್ಮ ಮದರ್ ಲವನಲ್ಲ ಅವನು, ಬಾರೋ. ಥ್ಯಾಂಕ್ ಯು ಕಡಪ್ಪ. ನಾನು ಅವನ ಸಿನಿಮಾ ಕೆಲಸ ಮಾಡಿದ್ದು ಒಂದೇ ಒಂದು ದಿನ, ಸಾಯಂಕಾಲ 6 ಗಂಟೆ ಕರ್ಕೊಂಡ, ಬೆಳಿಗ್ಗೆ 6 ಗಂಟೆವರೆಗೂ ರುಬ್ಬವನೇ. ಒಳ್ಳೇದಾಗಬೇಕು, ಹೊಸ ಪ್ರಯತ್ನಗಳು, ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥ ಮಕ್ಳಿಗೆ ಚೆನ್ನಾಗಾದರೆ ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳಿಗೆ ಬರುತ್ತೆ. ಆಲೋಚನೆಗಳು ಬರೀ ಕೂತ್ಕೊಂಡು ನಾವು ಮಲಯಾಳಮಲ್ಲಿ ಆ ಥರ ಪಿಕ್ಚರ್ ಬರುತ್ತೆ, ತೆಲುಗುಲಿ ಈ ಥರ. ಕನ್ನಡದಲ್ಲಿ ನಮ್ಮ ಮಕ್ಕಳು ಇದ್ದಾರೆ ಕಣಪ್ಪ. ಬರೀ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಗಳ್ತಿರೋರು, ಮನೇಲಿ ನಮ್ಮ ಮಕ್ಕಳವರಲ್ಲೋ ಅವ್ರನ್ನ ಹೊಗಳ್ರು. ಫಸ್ಟು ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿದ ಹೊರತು ಪಕ್ಕದ ಮನೆ ಹೆಂಡತಿ ಮಾತಾಡ್ಸೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಕಿಶನ್ ವೇಷಗಳು, ನಿನ್ನ ಪ್ರಯತ್ನಕ್ಕೆ ತುಂಬ ಧನ್ಯವಾದಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನನ್ನ ಹುಟ್ಟಿದಬ್ಬ ಅಂತ ಇದೊಂದು ಸುಮ್ಮನೆ ರೀಸನ್. ಇವತ್ತು ನಾವು ಮಾರ್ಕೆಟ್ ಮಾಡಬೇಕು, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. 3 ಸಿನಿಮಾದ ನಿರ್ದೇಶಕರುಗಳು ಇಲ್ಲೇ ಪಕ್ಕದಲ್ಲೇ ಇದ್ದೀರ, ಬಾ ಈ ಕಡೆ. ಹೊಸ ಕನಸುಗಳು ಕಾಣ್ತಾ ಇದ್ದೀರ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಭಗವಂತ ಆಶೀರ್ವಾದ ಮಾಡಲಿ. ಬಟ್ ನಿರ್ಮಾಪಕರು ಬುದ್ಧಿವಂತರಾಗಬೇಕು ಅನ್ನೋದು ಬೇರೆ ವಿಚಾರದಲ್ಲೆಲ್ಲ ಹೇಳಿದ್ದವನು. ಸಿನಿಮಾದ 28 ಕ್ರಾಫ್ಟ್ ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಹೇಳಿದ್ದು. ಅದನ್ನು ನೀವುಗಳನ್ನೇನೋ ತಿಳ್ಕೊಂಡು ಇನ್ನೇನೋ ಹೇಳ್ಕೊಂಡು ಈ ಎಳೆ ಮಕ್ಕಳು ಬಂದಿರ್ತಾವಲ್ಲ, ಇವಕ್ಕೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ, ಅವೇನೋ ಮಾತಾಡ್ಬಿಡ್ತವೆ. ಸತೀಶ್ ಹೇಳಿದ ಉದ್ದೇಶ ಬೇರೆ, ನೀವು ತಿಳ್ಕೊಂಡಿದ್ದು ಬೇರೆ, ನೀವು ಮಾತಾಡಿದ್ದು ಬೇರೆ, ಅದರಿಂದ ಆಗಿದ್ದು ನಾನ್ಸೆನ್ಸ್ ಬೇರೆ. ಏನು ವೈರಲ್ ಆಗೋಕ್ಕೆ ಬದುಕಿರೋದ? ಅದು 3 ದಿನಕ್ಕೆ ಮುಗಿದೋಗುತ್ತೆ. ಸಿನಿಮಾ 100 ವರ್ಷಕ್ಕೆ ಬದುಕಿರುತ್ತೆ. ಸಿನಿಮಾ ಮಾಡ್ತಾ ಇದ್ದೀವಿ ಪ್ರೀತಿಯಿಂದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.